ಮೊದಲು ನಮಸ್ಕಾರ. ನಾನು ಶಿವಾನಂದ ಹೆಗಳಿ, KRS ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವು ಚಡ್ಚಣ ತಹಶೀಲ್ದಾರ್ ಕಚೇರಿಯ ಮುಂದುಗಡೆ ಇದ್ದೀವಿ. ಯಾಕಂದರೆ ಒಂದಿಷ್ಟು ವಿಚಾರಗಳನ್ನು ತಿಳಿಸಬೇಕು ಮತ್ತು ಚಡ್ಚಣ ಭಾಗದಲ್ಲಿರುವ ರೈತರ ಗಮನಕ್ಕೆ ಒಂದಿಷ್ಟು ವಿಚಾರಗಳನ್ನು ತಿಳಿಸಬೇಕು ಅಂತ ಹೇಳಿ ಬಂದಿದೆ. ಏನು ಚಡ್ಚಣದಲ್ಲಿ ಇಂಡಿಯನ್ ಶುಗರ್ ಫ್ಯಾಕ್ಟ್ರಿ ಇದೆ, ಸಕ್ಕರೆ ಫ್ಯಾಕ್ಟ್ರಿ ಇದೆ. ಮೊದಲು ಇಂಡಿಯನ್ ಶುಗರ್ ಫ್ಯಾಕ್ಟ್ರಿ ಇತ್ತು, ಅದನ್ನು ದತ್ತಾ ಕಂಪ್ನಿಯವರು ಕೊಂಡ್ಕೊಳ್ತಾರೆ. ಆಮೇಲೆ ಈಗ ದತ್ತಾ ಇಂಡಿಯನ್ ಶುಗರ್ ಫ್ಯಾಕ್ಟ್ರಿ ಇದೆ. ಈ ಇಂಡಿಯನ್ ಶುಗರ್ ಫ್ಯಾಕ್ಟ್ರಿ ಅವ್ರು ಏನಪ್ಪ ಅಂದ್ರೆ ರೈತರ ಮೇಲೆ, ರೈತರಿಗೆ ಗೊತ್ತಿಲ್ಲಾರ್ದಂಡೆ ರೈತರಿಗೆ ಏನಪ್ಪ ಅಂದ್ರೆ ಅಕೌಂಟ್ ಏನಪ್ಪ ಅಂದ್ರೆ ಬ್ಯಾಂಕು ಮತ್ತು ಏನಪ್ಪ ಅಂದ್ರೆ ಬ್ಯಾಂಕು ಮತ್ತು ಸಕ್ಕರೆ ಫ್ಯಾಕ್ಟ್ರಿಯವ್ರ ಮಧ್ಯದಲ್ಲಿ ಏನಪ್ಪ ಅಂದ್ರೆ ನಡೆಯುವಂಥ ಕಳ್ಳ ವ್ಯವಹಾರಗಳಿಗೆ ರೈತರು ಇವತ್ತು ಬಲಿಯಾಗ್ತಿದ್ದಾರೆ. ರೈತರಿಗೆ ಗೊತ್ತಿಲ್ಲಾರ್ದೇ ರೈತರ ಹೆಸರಿನಲ್ಲಿ ಏನಪ್ಪ ಅಂದ್ರೆ 8-10 ಲಕ್ಷ ರೂಪಾಯಿನ ಲೋನ್ ಅಂತ ತಗೊಳ್ತಾರೆ. ಹೊಳ್ಳಿ ಏನಪ್ಪ ಅಂದ್ರೆ OTS ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಒಳಗಡೆ ಏನಪ್ಪ ಅಂದ್ರೆ 10 ಲಕ್ಷ ತೊಗೊಂಡ್ರು ಸರಿ 1-2 ಲಕ್ಷ ಕೊಟ್ಟು ಸೆಟಲ್ಮೆಂಟ್ ಮಾಡ್ತಾರೆ. ನಾನಂತೀನಿ ನೀವು ಆಮೇಲೆ ಕೆಲವು ಟೈಮ್ ಅದನ್ನು ಕಟ್ಟೋದಿಲ್ಲ. ಭಾಳಷ್ಟು ರೈತರಿಂದ ಏನಪ್ಪ ಅಂದ್ರೆ ಅವ್ರಿಗೆ ಸಿವಿಲ್ ಏನಪ್ಪ ಅಂದ್ರೆ ಹೋಗ್ತೈತಿ, ಆಮೇಲೆ ಲೋನು ಕಟ್ಟಿರಲ್ಲ, ಅವ್ರಿಗೆ ಗೊತ್ತಿರಲ್ಲ. ನಾನು ಯಾಕಂದರೆ ಇದನ್ನು ಈಗ ಆದ ಘಟನೆಗಳನ್ನು ಹೇಳ್ತೀನಿ. ನಾನು 2016ರಲ್ಲಿ ಒನ್ ಟೈಮ್ದಲ್ಲಿ ಇವರು ಸಹಿ ಮಾಡಿ ಬರೀ ಒಂದು ಹಾಳಿಯಲ್ಲಿ ಸಹಿ ಮಾಡಿ ಕೊಟ್ಟಿದ್ದಕ್ಕೆ ಅವರು ಏನಪ್ಪ 2016, 17ರಲ್ಲಿ, 2018, 22, ಈಗ 23 ಮತ್ತು ಈಗ 25ರಲ್ಲಿ ಮತ್ತೆ 8 ಲಕ್ಷ ಸಾಲವನ್ನು ತೊಗೊಂಡು ಬ್ಯಾಂಕ್ನವ್ರು ತೊಗೊಂಡ್ರೆ ಅದು ರೈತರಿಗೆ ಗೊತ್ತಿಲ್ಲ. ಪ್ರತಿ ಸಲನೂ ಪ್ರತಿ ವರ್ಷನೂ ಏನಾದರೂ ಸಾಲ ತೊಗೊತಿದ್ರೆ ಅವ್ನು ರೈತನ ಕರ್ಕೊಂಡು ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಅದನ್ನು ತಂಪು ಕೊಟ್ಟು ಮಾಡಿ ಆತನ ಪರ್ಮಿಷನ್ ತೊಗೊಳ್ಬೇಕು ರೈತಂದು. ಬ್ಯಾಂಕ್ನವ್ರೇನು OTS ಒನ್ ಟೈಮ್ದಲ್ಲಿ ತುಂಬಿದ್ರೆ ಯಾರ ಮಧ್ಯೆ ತುಂಬಿದ್ರಿ ಇವರು? ಬೇಕಲ್ಲ, ರೈತನ ಇಲ್ಲ ನಡುವ, ಹೌದಾ? ಹೀಗಾಗಿ ರೈತರಿಗೆ ಏನಪ್ಪ ಅಂದ್ರೆ ಇದು ಸಕ್ಕರೆ ಫ್ಯಾಕ್ಟ್ರಿಯವ್ರು ಮಾಡ್ತಕ್ಕಂಥ ಮೋಸಗಳನ್ನು ಮತ್ತು ಅವ್ರು ಏನೋ ಸಾಲ ತೊಗೊಳವ ಯಾರಂದರೆ ರೈತರಿಗೆ ಸಾಲ ತೊಗೊಳವ ಫ್ಯಾಕ್ಟ್ರಿ ಅವ ಬ್ಯಾಂಕ್ ನಾವು ಕೊಡ ಕಮಿಷನ್ಗೋಸ್ಕರ ಏನಪ್ಪ ಅಂದ್ರೆ ಅಲ್ಲಿ ಕಮಿಷನ್ ಏನಾದ್ರೆ 10, 15, 20% ಕಮಿಷನ್ ಬ್ಯಾಂಕ್ ಮ್ಯಾನೇಜರ್ ಕೊಡ್ತಾರೆ. ಅವ ಮಾನಗಡಿ ಬ್ಯಾಂಕ್ ಮ್ಯಾನೇಜರ್ ಏನಪ್ಪ ಅಂದ್ರೆ ಇವನು ಫ್ಯಾಕ್ಟ್ರಿಯಲ್ಲಿ ಕೊಡ್ತಾನೆ, ಲೋನ್ ಕೊಡ್ತಾನೆ. ಆ ಲೋನ್ ತೊಗೊಂಡು ಮಾಡಿ 10 ಲಕ್ಷ 20 ಲಕ್ಷ ಲೋನನ್ನು ತೊಗೊಳ್ತಾನೆ. ತೊಗೊಂಡು ಮಾಡಿ ಅವರಿಬ್ಬರ ಮಧ್ಯೆ ರೈತ ಸಾಲಗಾರ, ಸಿವಿಲ್ ಕಡಿಮೆ ಆಗೋದು ರೈತಂದು. ಆದ್ರೆ ಅಕೌಂಟ್ ಬಂದು ಆ ದುಡ್ಡು ಅವ್ರ ರೈತನ ಅಕೌಂಟಿಗೆ ಜಮಾ ಆಗ್ತದೆ, ರೈತನ ಅಕೌಂಟಿಗೆ ಜಮಾ ಆಗದವ್ರ ಅವ್ರ ಬ್ಯಾಂಕ್ ಅವ್ರ ಯಾರು ಸಕ್ಕರೆ ಫ್ಯಾಕ್ಟ್ರಿಯವ್ರಿಗೆ. ಮತ್ತು ಅದಕ್ಕೆ ನಾನು ಹೇಳ್ತೀನಿ, ಇದು ಏನು ಒಬ್ಬೊಬ್ಬರಲ್ಲ, ನೂರಾರು ಜನ ರೈತರಿಗೆ ಏನಪ್ಪ ಅಂದ್ರೆ ಈ ಚಡ್ಚಣ ಭಾಗದಲ್ಲಿ ರೈತರಿಗೆ ತೊಂದರೆ ಆಗಿದೆ. ಎಲ್ಲರಿಗೆ ಅವ್ರ ಸಕ್ಕರೆ ಫ್ಯಾಕ್ಟ್ರಿ ಏನಪ್ಪ ಓಪನ್ ಮಾಡ್ಬೇಕಾದ್ರೆ ಲೋಕಲ್ದಾಗಿರ್ತಕ್ಕಂಥ ಸ್ಥಳೀಯ ಏನಪ್ಪ ಅಂದ್ರೆ ಅವ್ರನ್ನ ಗುಂಡಗಳು ಕರ್ಸ್ಕೊಂಡ್ಬರ್ತಾರೆ ಓಪನ್ ಮಾಡ್ಬೇಕಾದ್ರೆ. ಯಾಕಂದ್ರೆ ಅವ್ರು ಬಂದರೆ ಯಾರು ರೈತರು ಕೇಳಲ್ಲತ್ತೇಳಿ. ಮತ್ತು ರೈತರು ಎಲ್ಲಿ ಹೋಗುದು? ಸ್ಥಳೀಯಾಗಿರ್ತಕ್ಕಂಥ ಚಿಲ್ಲರ್ ರೌಡಿಗಳು, ಗುಂಡಗಳು, ರೌಡಿ ಇದ್ದಾರಲ್ಲ, ನಾವು ಹೇಳ್ತೀವಿ ನೂರಾರು ಜನ, ಅವ್ರನ್ನ ಕರ್ಕೊಂಡು ಬಂದು ಮಾಡಿ ಏನಪ್ಪ ಅಂದ್ರೆ ಫ್ಯಾಕ್ಟ್ರಿನ ಓಪನ್ ಮಾಡಿಸ್ತೀರಿ ಅಂದ್ರೆ ಯಾರು ರೈತರು ಕೇಳಬಾರ್ದು ಕೇಳಿ. ರೈತರು ಎಲ್ಲ ತಲೆ ಮ್ಯಾಗ 10 ಲಕ್ಷ ಸಾಲ ಮಾಡಿ ಸಾಲ ಇದೆ, ರೈತರಿಗೆ ಗೊತ್ತಿಲ್ಲ ಇರ್ತಾರೆ. 6,40,000 ರೂಪಾಯಿಯನ್ನು ರೈತರಿಗೆ ಗೊತ್ತಿಲ್ಲಾರ್ದೇ ಸಾಲವನ್ನು ತಗೊಳ್ತಾರ. ರೈತರಿಗೆ ಗೊತ್ತಿಲ್ಲಾರ್ದೇ ಏನಪ್ಪ 6,40,000 ತೊಗೋತಾರ. ತೊಗೊಂಡು ಏನು ಮಾಡೋದು ಒಳ್ಳೆ ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಇದೆ 4 ಲಕ್ಷ ಕಟ್ತಾರೆ. ಅಂದ್ರೆ 2 ಲಕ್ಷ ಇವ ಬ್ಯಾಂಕ್ ಮ್ಯಾನೇಜರ್ ಮತ್ತು ಫ್ಯಾಕ್ಟ್ರಿನ ಕೂಡ ಹೇಳ್ತೀವಿ ನಾವು ಒನ್ ಟೈಮ್ ಕಟ್ಟಿದ್ದೆ ಅಂತೇಳಿ. ಇದೊಂದು ವ್ಯವಹಾರ, ಬಿಸ್ನೆಸ್ ವ್ಯವಹಾರ ಇದು. OTS ಮಾಡಿ ಒಂದೇ ಟೈಮ್ದಲ್ಲಿ ನಾವು ಸೆಟಲ್ಮೆಂಟ್ ಮಾಡೀವಿ. ಹೀಗೆ ಏನಪ್ಪ ಒಂದು ಎಷ್ಟು ನನಗೆ ಹೇಳಿದ್ರೆ ಒಬ್ಬ ರೈತನಪ್ಪ ಒಂದು 12 ಕೋಟಿ ತೊಗೊಂಡ್ರೆ ಸರ್, 12 ಕೋಟಿ ಒಳಗೆ ಅವರು ಏನಂತಾರಲ್ಲ, ಹೌದಾ, ಒಂದು 5-6 ಕೋಟಿ ಥರ ಕಟ್ಟಿಕೊಂಡು ಉಳ್ಕಿದಲ್ಲಿ ಗುಳಂಗ್ ಅನಿಸ್ತಾರತ್ತೆ, ಹೌದಾ? ಹೀಗಾಗಿ ಇದು ರೈತರಿಗೆ ಬಹುತೇಕ ಎಲ್ಲರಿಗೆ ಗೊತ್ತಿಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ಇದನ್ನು ಗೊತ್ತು ಮಾಡೋ ವಿಚಾರ ಆಗಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಇಲ್ಲಿ ನಾನು ಈಗ ಈ ಭಾಗದಲ್ಲಿರುವಂಥ ಯಾರೆಲ್ಲ ಜನ ಏನಪ್ಪ ರೈತರಿದ್ರಿ, ತಾವು ನಮ್ಮ KRS ಪಕ್ಷಕ್ಕೆ ಸಂಪರ್ಕವನ್ನು ಮಾಡಿರಿ. ಇದ್ರ ಕುರಿತು ನಾವು ಒಂದು ಕೋರ್ಟಲ್ಲಿ ಕೇಸ್ ಹಾಕೊಳ್ಳೋಣ. ಯಾಕಂದರೆ ರೈತರಿಗೆ ಗೊತ್ತಿಲ್ಲಾರ್ದಲೇ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಹೆಬ್ಬಟ್ಟು ಕೊಟ್ಟು ಪ್ರತಿ ವರ್ಷವೂ ಸತಿಗೆ ಅವ್ರು ಏನಾರು ಲೋನ್ ತೊಗೊಂಡು ಅದು ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿದ್ರೆ ಅದು ಮಾನ್ಯ. ಹಾಗಾಗಿ ರೈತರಿಗೂ ಗೊತ್ತಿಲ್ಲ, ಬ್ಯಾಂಕ್ ಯಾರು ನಿಮ್ಮ ಏನೋ ಒಂದು ಹಾಳಿ ಮ್ಯಾಗ ಸಹಿ ತೊಗೊಂಡು ಮಾಡಿ ಈ ಥರ ಮಾಡಿದ್ದಾರೆ. ವ್ಯವಹಾರಗಳು ಸಾಕಷ್ಟಿದ್ದಾವೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ. ಅವರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ಇಲ್ಲಿ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಕ್ಕರೆ ಫ್ಯಾಕ್ಟ್ರಿ ಅವರಿಗೆ ಎಲ್ಲ ಅಧಿಕಾರಿ ಕೊಟ್ಟು ಮ್ಯಾನೇಜ್ ಮಾಡಿರ್ತಾರೆ. ಇವರು ಮಾಡುವಂಥ ಹೊಣೆಗೆ ಇಲ್ಲಿ ನಮ್ಮ ಭಾಗದ ಚಡ್ಚಣ ಭಾಗದ ರೈತರಿಗೆ ಏನಪ್ಪ ಅಂದ್ರೆ ಇದು ಬಹಳ ಏನು ಅವರು ಹೈರಾಣ ಆಗ್ತಿದ್ದಾರೆ. ಹಾಗೂ ಕೇಳಕ್ಕೂ ಮುಂದೂ ಹೋಗ್ತಾ ಇಲ್ಲ. ಯಾರಾದರೂ ಕೇಳಕ್ಕೆ ಹೋದರೆ ಮಾಡಿದ್ರೆ ಹೇಳಿನಲ್ಲ, ಹೌದಾ, ರೌಡಿಗಳು ಗುಂಡಾಗಳನ್ನು ಇಟ್ಕೊಂಡು ಏನಪ್ಪ ಅಂದ್ರೆ ಫ್ಯಾಕ್ಟ್ರಿಗಳು ನಡೆಸ್ತಾರೆ, ಹೌದಾ? ಈ ಥರಕ್ಕೆ ಏನಪ್ಪ ಅಂದ್ರೆ ನಡೀತಾರೆ. ಹಾಗಾಗಿ ನಾವು ಇದನ್ನು ಕೋರ್ಟಲ್ಲಿ ಕೇಸ್ ಹಾಕಬೇಕು ಅಂತ ಹೇಳ್ತೀವಿ ಅನ್ನುವಂಥ ವಿಚಾರಕ್ಕೆ ಈಗ ಸ್ವತಃ ರೈತರಿಗೆ ಮ್ಯಾಗೆ ಇದ್ದಿದ್ದೇ ಗೊತ್ತಿಲ್ಲ. 7 ಲಕ್ಷ ಮ್ಯಾಗ ಚಿಲ್ಲರ್ ಏನಪ್ಪ ಅಂದ್ರೆ ಈಗ ಲೋನ್ ಐತಿದ್ರ ಮ್ಯಾಗೆ. ಹೀಗಾಗಿ ಅವು ಯಾವ ಮ್ಯಾನೇಜರ್ಗೆ ಹಚ್ಚಿ ನೋಡೋಣ, ಹೌದಾ, ಪುಣ್ಯಾತ್ಮ ಅವನಿಗೆ ಮ್ಯಾನೇಜರ್ಗೆ ನೋಡೋಣ, ಸಾಧ್ಯ ಆದ್ರೆ ಒಂದು ನಂಬರ್ ತೊಗೊಂಡು ಹಚ್ಚಿರಿ. ಹೌದಾ, ನಾವು ಹಿಂದಿ ಇರಬೇಕಲ್ಲ, ಅವನಿಗೆ ಎಲ್ಲ ಸಾಲ ಹೆಂಗೆ ಕೊಟ್ಟು ಹಂಗಾರೆ ನಾನು ಹೊಲದ ಮ್ಯಾಗ ಈಗ ನಮ್ಮ ಹೊಲದ ಮ್ಯಾಗ ಸಾಲ ಕೊಡ್ತಾನೆ ನಾವು. ಮತ್ತು ನಾವು ಹಿಂದಿ ಮರಾಠಿ ಮಾತಾಡ್ತಾನೆ ಯಾಕೆ? ಮಹಾರಾಷ್ಟ್ರ ಬ್ಯಾಂಕ್ ಅದು. ಹಾಂ, ಅದು ಅಪ್ಪಣ್ಣ. हां ನೀವು 24 ಅವರ್ಸ್ ಕಾಲ್ ಮಾಡ್ರಿ, ವ್ಯಸ್ತ है ಅವನು. तुम्हाला व्यस्त है ना, आम्हाला का है? हां, ನಮ್ಮದು ವ್ಯಸ್ತ ಕರ್ಸರಿ. ಅಕೌಂಟ್ ನಂಬರ್ ಅದ ಕೇಳ್ತೀನಿ, ಅದ ಅವನಿಗೆ ಕೇಳ್ಬೇಕದ ಇದೆಯಲ್ಲ 51 ನಂಬರ್ ಗಣೇಶ ಸರ್ ಹೇಳಿದ್ರೆ ನೀನು ತಕೊಂಡು ಅವನೇ ಕೊಟ್ಟದ. ಹಾಂ, ತಂದು
ನಮ್ಮವ್ರು ಯಾರಾದ್ರೂ ಹೋಗಿ ಮಾಡಿ ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ಮಾಡ್ರಿ ನೀನು ಹೊಲದ ಮ್ಯಾಗ ಇಷ್ಟ ಐತಿ ಸಾಲ ಕೊಡಬೇಕು ನೀನು ನಾನು ಕೇಳಬೇಡ ಫ್ಯಾಕ್ಟ್ರಿ ಕೇಳಂತ ಫ್ಯಾಕ್ಟ್ರಿ ಅವ್ರು ಏನಪ್ಪ ಅಂದ್ರೆ ನಮ್ಮ ಸಂಬಂಧ ಇಲ್ಲ ನಮಗೆ ಸಂಬಂಧ ಇಲ್ಲ ತಂದು ಫ್ಯಾಕ್ಟ್ರಿ ಅವ್ರು ಹೇಳ್ತಾರೆ ಮತ್ತು ರೈತರು ಎಲ್ಲಿ ಹೋಗೋದು ಅವ್ನ ಹೊಲದ ಮ್ಯಾಗ ಏನಪ್ಪ ಸಾಲ ತೊಗೊಂಡು ಹೋದ ನೋಡಿ ಹೌದಾ ಬಿಜಿ ಅಂದ್ರೆ ಏನು ಹೌದಾ ಬೇರೆ ನಂಬರ್ ಕೊಟ್ರಿ ಒಂದು ಸ್ವಲ್ಪ ಬೇರೆ ಆ್ಯಕ್ಚುಲಿ ಯಾಕಂದ್ರೆ ಎಲ್ಲ ನಂಬರ್ ಹಂಗೆ ಹೇಳತ್ತದ ಸರ್. ಎಲ್ಲ ನಂಬರ್ ಅಂದ್ರೆ ಈ ಫ್ಯಾಕ್ಟ್ರಿ ಕೇಳೋನು ಚರ್ಚಣ ಭಾಗದ ಯಾರೆಲ್ಲ ರೈತರು ಏನಪ್ಪ ಅಂದ್ರೆ ನೀವು ನಿಮ್ಗೆ ಗೊತ್ತಿಲ್ಲಾರ್ದೆ ನಿಮ್ಮ ಹೊಲದ ಮೇಲೆ ಏನಪ್ಪ ಅಂದ್ರೆ ಸಾಲ ಇದಾವೆ ನೀವು ಯಾರ್ಯಾರು ಕಬ್ಬು ಕಳಿಸ್ತೀರಿ ಅಥವಾ ಏನೇನು ಮಾಡ್ತಾರಲ್ಲ ದಯವಿಟ್ಟು ನಿಮ್ಮ ಮುಂದೆ ಸಾಲ ಇದೆ ದಯವಿಟ್ಟು ತಾವು KRS ಪಕ್ಷವನ್ನು ಸಂಪರ್ಕ ಮಾಡಿರಿ ನಾವು ಒಂದು 20-30 ಒಂದು ಜನರನ್ನ ಕೂಡಿಸ್ಕೊಂಡು ನಿಮ್ಮ ವಿಷಯನ ಇಟ್ಕೊಂಡು ಇದು ಕೋರ್ಟಲ್ಲಿ ಕೇಸ್ ಹಾಕಬೇಕು ಅನ್ನೋಂಥ ವಿಚಾರ ಮತ್ತು ಇದರಲ್ಲಿ ಯಾರೆಲ್ಲ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಅಥವಾ ಫ್ಯಾಕ್ಟ್ರಿಯವರಾಗಲಿ ಅದ್ರ ಜೊತೆಯಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಆಗಲಿ ಅದ್ರ ಜೊತೆಯಲ್ಲಿ ಯಾವೆಲ್ಲ ಏನಪ್ಪ ಅಂದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೆಲ್ಲ ಯಾವೆಲ್ಲ ಶಾಮಿಲ್ ಮಾಡಿ ಮಂತ್ಲಿ ಕೊಟ್ಟು ನೀವೆಲ್ಲ ಏನೇನು ಮಾಡ್ತಿದ್ರಲ್ಲ ಅವರೆಲ್ಲರನ್ನ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ತಿಳಿಸ್ಬೇಕಾಗ್ತದೆ ಕಾನೂನು ಮುಂದೆ ಎಲ್ಲರೂ ಒಂದೇ ಅನ್ನುವಂಥ ವಿಚಾರ ತಿಳಿಸ್ಬೇಕಾಗೈತಿ ಯಾರ್ದು ಫೋನ್ ಇಲ್ಲ ಬೇರೆ ಯಾರ್ದು ಹತ್ತಲ್ಲ ಇದಾನ ಹೌದಾ ಸರಿ ಈಗ ನಾವು ಒಂದಿಷ್ಟು ಫ್ಯಾಕ್ಟ್ರಿಗೆ ಹೋಗಿ ಕೇಳಬೇಕಂತ ವಿಚಾರ ಅಲ್ಲಿಟ್ಟು ಹೋಗಿ ನಾವು ಕೇಳ್ತೀವಿ ನೋಡೋಣ ಏನಾಗ್ತದೆ ಎಲ್ಲರಿಗೂ ಒಳ್ಳೇದಾಗಲಿ ಶಣ ಶಣಂತಿ ನಮಸ್ಕಾರ